ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಈಗ ಇಷ್ಟೂ ಶ್ಲೋಕಗಳಲ್ಲಿ ಕೀರ್ತನೆ ಮಾಡಿದ್ರಲ್ಲ ಪರಮಾತ್ಮನನ್ನ, ಲೋಕಾಧಿಪತಿಯಾಗಿರತಕ್ಕಂಥ ಮಹಾವಿಷ್ಣುವನ್ನ, ಆ ಮಹಾವಿಷ್ಣುವನ್ನು ಕುರಿತು ವೇದವ್ಯಾಸರು ಭೀಷ್ಮರ ಬಾಯಿನಲ್ಲಿ ಹೀಗೆ ಹೇಳಿಸ್ತಾರೆ. ಭೂಪತೆ, ಅಯ್ಯ ಭೂಮಿಗೆ ಒಡೆಯನಾಗಿರ್ತಕ್ಕಂಥ ಧರ್ಮರಾಯ, ಯಾರ ಕೀರ್ತನೆಯಿಂದ ಶೃಣು ಪಾಪ ಭಯಾಪಹಂ, ಪಾಪಗಳ ಭೀತಿ. ಏನಕ್ಕಿಲ್ಲಿ ಪಾಪ ಭೀತಿಯನ್ನು ಹೇಳ್ತಾ ಇದ್ದಾರೆ? ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ದುಃಖ ಉಂಟಾಗಿದೆ. ಇಷ್ಟು ದೊಡ್ಡ ಯುದ್ಧ ರಚಿಸ್ಬಿಟ್ಟೆ ನಾನು, ಬಂಧುಗಳನ್ನ ಜ್ಞಾತಿಗಳನ್ನ ಸಂಹಾರ ಮಾಡಿಸ್ದೆ ನಾನು, ಈಗ ಅದರ ಪಾಪ ನನಗಿರಬಹುದು ಅನ್ನೋ ಅಳುಕು ಅವನಲ್ಲಿದೆ. ಹಾಗಾಗಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ವಿಷ್ಣೋರ್ ನಾಮ ಸಹಸ್ರಂ ಮೇ, ಲೋಕಕ್ಕೆ ಪ್ರಧಾನವಾಗಿರ್ತಕ್ಕಂಥ, ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ, ಜಗನ್ನಾಥ ಅಂತ ಇಲ್ಲಿ ಹೇಳಿರೋದ್ರಲ್ಲಿ ಒಂದು ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂದರೆ ಜಗತ್ತು ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂದರೆ ಜಾಯತೆ ಗತಯತೆ, ಹುಟ್ಟೋದು ಸಾವೋದು, ಈ ತತ್ವ ಇದೇ ಜಗತ್ತು. ಜಾಯತೆ ಜ, ಗತಿ ಗ ತ, ತತ್ವ. ಈ ತತ್ವ ಯುಧಿಷ್ಠಿರ, ಈ ಅರ್ಜುನ ದುಃಖಿಸ್ತಾ ಇದ್ದ. ಕೃಷ್ಣ ಪರಮಾತ್ಮ ಹೇಳಿದ್ನಲ್ಲ, ನಿನ್ನಿಂದ ಏನಾಗುತ್ತೋ ಈ ಲೋಕಕ್ಕೆ ಕಾರಣವೂ ನಾನೇ, ಮಾರಣವೂ ನಾನೇ, ಕೊಂದಾಕ್ತಕ್ಕಂಥವನು ನಾನೇ ಅಂತ. ಹಾಗೆ ಇಲ್ಲಿ ಅದನ್ನು ವಿಶೇಷವಾಗಿ ರೂಪಿಸಿದ್ದಾರೆ ವೇದವ್ಯಾಸರು. ಪದಗಳಲ್ಲೂ ವಿಷ್ಣು ಸಹಸ್ರನಾಮದ ಕೀರ್ತಿ, ಪದದಲ್ಲೂ ವಿಷ್ಣುವನ್ನು ಕೊಂಡಾಡೋದು, ತತ್ವವನ್ನು ತುಂಬಿ ತಿಳಿಸ್ಕೊಡ್ತಕ್ಕಂಥದ್ದು. ಹೀಗೆ ಜಗನ್ನಾಥನಾಗಿರ್ತಕ್ಕಂಥ, ಯಾರು ಈ ಹುಟ್ಟು ಸಾವುಗಳಿಗೆ ಕಾರಣನಾಗಿರ್ತಾನೋ ಅಂತ ಜಗನ್ನಾಥನ, ಮಹಾವಿಷ್ಣುವಿನ ಸಹಸ್ರನಾಮವನ್ನು ಹೇಳ್ತಾರೆ, ಪಾಪ ಭೀತಿಯಿಂದ ಅವರು ಮುಕ್ತರಾಗ್ತಾರೆ ಅಂತ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಒಂದ್ಸರ್ತಿ ಹೇಳ್ಕೊಡಿ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ.